Hi, today let's learn about fundamental rights and duties. So, ಈ ಚಾಪ್ಟ್ರಲ್ಲಿ ನೀವು ಆಸ್ ಎ ಇಂಡಿಯನ್ ಸಿಟಿಸನ್ ಅವ್ರಿಗೆ ಅವರ ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್ ಏನು ಅಂತ ನೋಡೋಣ. ಏನಕ್ಕಾಗ ಆ ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ಕೂಡ ನೋಡೋಣ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ವಾಟ್ ಆರ್ ರೈಟ್ಸ್. ರೈಟ್ಸ್ ಅಂದ್ರೆ ಹಕ್ಕು. ಒಬ್ರು ಈ ದೇಶದಲ್ಲಿ ಒಂದು ಮಗು ಹುಟ್ಟಿತು ಅಂದ್ರೆ ಆ ಮಗು ಮಾತ್ರ ಅಲ್ಲ, ಆ ಮಗು ಪೂರ್ತಿ ಬೆಳವಣಿಗೆಗಾಗಿ ಅಂತಾನೆ ಒಂದು ಹಕ್ಕು ಕೊಡ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ರೈಟ್. ಅ ರೈಟ್ ಮೀನ್ಸ್ ದಿ ಅಥಾರಿಟಿ ಗಿವನ್ ಟು ಅ ಸಿಟಿಸನ್. ಸಿಟಿಸನ್ ಅಂದ್ರೆ ಈ ದೇಶದಲ್ಲಿ ನೀವು ಹುಟ್ಟಿ ಬೆಳೆದ್ರೆ ನಿಮ್ನ ಈ ದೇಶದಲ್ಲಿ ಹುಟ್ಟಿದ್ರೇನೆ ನಿಮ್ನ ಇಂಡಿಯನ್ ಸಿಟಿಸನ್ ಅಂತಾನೆ ಹೇಳೋದು. ಸೊ ಅವರು So it may be a natural right, also like to right to live, right for protection to life. So right to live ಅಂದ್ರೆ ಈ ದೇಶದಲ್ಲಿ ಜೀವಿಸಕ್ಕೆ, ಅದೇ ರೀತಿ ನಿಮ್ಮ ಜೀವಕ್ಕೆ ಅಪಾಯ ಅಂತ ಇದ್ರೆ ಅದು ಎಲ್ಲಾದ ಅಪಾಯ ಅಂತ ಒಂದು ಬಂದ್ರೆ ನಿಮ್ನ ಪ್ರೊಟೆಕ್ಟ್ ಮಾಡೋ ಒಂದು ಹಕ್ಕು ಈ ದೇಶದಲ್ಲಿ ಇದ್ದಾರೆ. ಸೊ ಈ ದೇಶದಲ್ಲಿರೋ ಲಾ, everything has to protect you. So that is your basic right. It may be a legally acceptable right also, like right to equality, right to education. So ಇನ್ನೊಂದು legal acceptance ಅಂದ್ರೆ ಲಾ ಪ್ರಕಾರ. ಸೊ ಇದಕ್ಕೆ ಅಂತಾನೆ ಒಂದು ಲಾ ಇದೆ. ಸೊ ಲೈಕ್ ಎಜುಕೇಶನ್, ಅದೇ ರೀತಿ ಎಲ್ರು ತರಾನೇ ಸಮಾನತೆಯಲ್ಲಿ ನೋಡ್ಬೇಕು ಎಲ್ರುನು. ನೀವ್ ಯಾವ್ದೇ ಜಾತಿದವ್ರಾಗಿರ್ಲಿ ಇಲ್ಲ ಧರ್ಮದವ್ರ, ಅದು ಲಾ ಅಲ್ಲಿ ಯಾವ್ದೇ ಸ್ಥಾನ ಇಲ್ಲ. ನಿಮ್ನ ಭೇದ ಭಾವ ಮಾಡಿ ನೋಡೋ ಯಾವ ಸ್ಥಾನನೂ ಲಾ ಅಲ್ಲಿ ಇಲ್ಲ. ಸೊ ನೀವೆಲ್ರೂ ಅನ್ನೋ ಒಂದು, ನೀವು ಓದಕ್ ಹೋಗುವಾಗ ನೀವ್ ಈ ಜಾತಿಯವರು ಅಂತ ನಿಮ್ನ ಬೇರೆಯಾಗಿ ಕೂರ್ಸಂಗಿಲ್ಲ. ನೀವು ಈ ವರ್ಗಕ್ಕೆ ಸೇರಿದವರು ಅಂತ ನಿಮ್ನ ಭೇದ ಭಾವ ಮಾಡಿ ಮಾತಾಡಂಗಿಲ್ಲ. ಅದೆಲ್ಲ ಕಂಪ್ಲೀಟ್ಲಿ ತಪ್ಪು. ಸೊ ಆ ತರ ಇರದೆ ಎಲ್ರಿಗೂ ಸಮಾನತೆ ಇರಬೇಕು ಅಂತಾನೆ ನಿಮಗೆ ಬೇಸಿಕ್ ಲಾಗಳಿದೆ. ಅದು ನೀವು ಆತರ ನಿಮಗೆ ಭೇದ ಭಾವ ನಡೀತಿದೆ ಅಂದ್ರೆ ನೀವು ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕಿದ್ರೆ ನಿಮ್ ಪರವಾಗಿ ನ್ಯಾಯ ಸಿಗೋ ಹಕ್ಕು ನಿಮ್ಮಲ್ಲಿದೆ. For the development of individual and the country, some freedom and rights are inevitable. Hence, our constitution has given some fundamental rights to its citizens. So, development ಅಂದ್ರೆ ಒಂದು ವ್ಯಕ್ತಿಯ ಬೆಳವಣಿಗೆಗೆ ಈ ಹಕ್ಕುಗಳು ಇರೋದು. ಹಕ್ಕು, ಅದೇ ರೀತಿ ನಿಮ್ಗೆ ಅಂತ ಒಂದೊಂದು ಡ್ಯೂಟೀಸ್ ಇದೆ. ನೀವೊಂದು ಇಂಡಿಯನ್ ಸಿಟಿಸನ್ ಅಂದ ಆಮೇಲೆ ಈ ತರನೇ ನಡ್ಕೊಬೇಕು. ನೀವು ಇಂಡಿಯನ್ ಫ್ಲಾಗ್ ನ ರೆಸ್ಪೆಕ್ಟ್ ಮಾಡ್ಬೇಕು. ಇಂಡಿಯನ್ ಆಂಥಮ್ ಬಂದಾಗ ಎದ್ದು ನಿಂತು ರೆಸ್ಪೆಕ್ಟ್ ಮಾಡ್ಬೇಕು. ಮತ್ತೆ ಸುತ್ತಮುತ್ತ ಇರೋ ಜನರನ್ನೆಲ್ಲ ಸುತ್ತಮುತ್ತಲು ಸಮಾಧಾನವನ್ನ ಕಾಪಾಡ್ಬೇಕು. ಸೊ ಇದೆಲ್ಲ ನಿಮ್ ಡ್ಯೂಟೀಸ್. ಅಂಡ್ ರೈಟ್ಸ್, ಹಕ್ಕು ಒಂದೇ ತರ ನಿಮಗಾಗಿ ಅಂತಾನೆ ಸಪ್ರೇಟ್ ಹಕ್ಕುಗಳು ಇದೆ. ಅದೆಲ್ಲ ಏನಿದ್ರು ಯಾರು ನಿಮ್ಮಿಂದ ಕಿತ್ಕೊಳಕ್ ಆಗದೆ ಇರೋ ಹಕ್ಕುಗಳು ಇದೆಲ್ಲ. ಸೊ ಒಂದು ಮನುಷ್ಯನಿಗೆ ಆ ಬೆಳವಣಿಗೆಗೆ ಮಾತ್ರ, ಅವ್ರ ಬೆಳವಣಿಗೆ ಮಾತ್ರ ಅಲ್ಲ, ಅವ್ರು ಬೆಳೆದ್ರೇನೆ ದೇಶನೂ ಬೆಳೆಯೋದು. ಇವಾಗ ಒಬ್ರಿಗೆ ವಿದ್ಯೆ ಕೊಡೋ ಒಂದು ರೈಟ್ ಬಂತು, ಹಕ್ಕು ಬಂತು ಅಂದ್ರೆ, ವಿದ್ಯೆ ಸಿಗೋ ಹಕ್ಕು ಬಂತು ಅಂದ್ರೆ ಆ ಒಂದು ಮನುಷ್ಯ ವಿದ್ಯಾರ್ಥಿ ಚೆನ್ನಾಗಿ ಓದಿ ಅದೇ ರೀತಿ ಒಂದು ಕೆಲಸ ಸಿಗುತ್ತೆ. ಆ ಕೆಲ್ಸದಿಂದ ಬರೋ ಒಂದು ಇನ್ಕಮ್ಮು ದೇಶನೂ ಉದ್ಧಾರ ಆಗುತ್ತೆ ಫಾರ್ ಶೋರ್. ಸೊ ಇದೇ ರೀತಿನೇ ಅದು ಬರೀ ಒಂದು ಮನುಷ್ಯನಿಗೆ ಬೇಕಾಗಿರೋ ಬೆಳವಣಿಗೆ ಮಾತ್ರ ಅಲ್ಲ, ದೇಶನೂ ಬೆಳೆಯೋ ಒಂದು ಉದ್ದೇಶದಿಂದಾನೇ ಈ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತೆಲ್ಲ ಬಂದಿದ್ದು. ಓಕೆನಾ? ವಾಟ್ ನೆಕ್ಸ್ಟ್? ಮೀನಿಂಗ್ ಆಫ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು? ಫಂಡಮೆಂಟಲ್ ರೈಟ್ಸ್ ಆರ್ ದಿ ಬೇಸಿಕ್ ರೈಟ್ಸ್ ಗಿವನ್ ಟು ಅನ್ ಇಂಡಿವಿಜುವಲ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ಹಿಸ್ ಡೆವಲಪ್ಮೆಂಟ್. ದೇ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಸೊ ನಾನು ಮುಂಚೆ ಹೇಳಿದ ತರಾನೇ ಇದೆಲ್ಲ ಒಬ್ರು ಬೇಸಿಕ್ ಆಗಿ ಹಕ್ಕು. ಅವರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಂದ ಮೇಲೆ ಅವ್ರಿಗೆ ಈ ಹಕ್ಕೆಲ್ಲ ಸಿಕ್ಕೇ ಸಿಗುತ್ತೆ.
ಇದನ್ನ ಯಾರು ಅವ್ರಿಗೆ ಸಿಗೋದ್ರಿಂದ ತಡಿಯಕ್ ಆಗಲ್ಲ. ಓಕೆನಾ? ಸೊ ಇದನ್ನ ದೇ ಆರ್ ಕಾಲ್ಡ್ ದಿ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. The fundamental rights are important for social life. No one can violate these rights. The fundamental rights are protected by the judiciary. Social life ಅಂದ್ರೆ ಇವಾಗ ಒಂದು ಬೇಸಿಕ್ ಎಕ್ಸಾಂಪಲ್ ಹೆಂಗ್ ಕೊಡೋದು ಅಂದ್ರೆ, ಹೊರಗೆ ಹೋಗ್ತೀವಿ ಅಂದ್ರೆ ಇವಾಗ ಓದಕ್ ಹೋಗ್ತಾರೆ, ಅಲ್ಲಿ ಹೋದ್ಬಿಟ್ಟು ಭೇದ ಭಾವ ಮಾಡಿದ್ರೆ ಹೇಗಿರುತ್ತೆ? ಕಂಪ್ಲೀಟ್ಲಿ ತಪ್ಪು. ಅದೇ ರೀತಿ ಸೊ ಈ ಫಂಡಮೆಂಟಲ್ ರೈಟ್ಸ್ ಏನಕ್ಕೆ ಬಂದಿರೋದು? ನೀವು ಎಲ್ರಿಗೂ ಸಮಾನತೆ ಬರ್ಬೇಕು, ಯಾರು ವಂಚಿತರಾಗಿರ್ಬಾರ್ದು ಯಾವ್ದೇ ಒಂದು ಬೇಸಿಕ್ ರೈಟ್ ಇಂದ. ಲೈಕ್ ಎಜುಕೇಶನ್ ಆಗ್ಲಿ, ಇಲ್ಲ ಮುಂಚೆ ಎಲ್ಲ ನಿಮಗ್ ಹೇಳಿದ ತರಾನೇ ಬಿಫೋರ್ ಇಂಡಿಪೆಂಡೆನ್ಸ್ ಎಷ್ಟು ಭೇದ ಭಾವ ನಡೀತಾ ಇತ್ತು. ಒಂದು ದೇವಸ್ಥಾನಕ್ ಹೋಗಂಗಿಲ್ಲ, ಈ ಜಾತಿಯವರು ದೇವಸ್ಥಾನ ಒಳಗೆ ಬರಂಗಿಲ್ಲ, ನೀವು ಕೀಳ್ ಜಾತಿಯವರು ಅಂತ ದೂರ ಇಡೋರು. ಅದೇ ರೀತಿ ಎಲ್ರು ಉಪಯೋಗಿಸ್ತಿದ್ದೊಂದು ಬಾವಿಯಿಂದ ನೀರ್ ಕುಡಿಯಂಗಿಲ್ಲ, ಅವ್ರನ್ನ ದೂರ ಇಡೋರು. ಸೊ ಹೀಗೆ ಹಲವಾರು ತುಂಬಾನೇ ಕಷ್ಟಗಳು ಕೊಡ್ತಾ ಇದ್ರು. ನೀವ್ ಈ ಜಾತಿಗೆ ಸೇರಿದವರು, ನೀವ್ ಕೀಳ್ ಜಾತಿಯವರು, ನಿಮ್ಗೆ ಇದು ಕೊಡಂಗಿಲ್ಲ, ಹಾಗೆ ಹೀಗೆ ಅಂತ ತುಂಬಾನೇ ಕಷ್ಟ ಕೊಡೋರು. ಸೊ ಇದೆಲ್ಲ ತಡಿಲೇಬೇಕು ಅಂತಾನೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದಕ್ಕೆ ಅಂತಾನೆ ಮೋಸ್ಟ್ ಆಫ್ ದ ರೈಟ್ಸ್ ಬಂದಿದ್ದು. ಎಲ್ರಿಗೂ ಸಮಾನತೆ ಬರ್ಬೇಕು, ಯಾರು ಅದು ಈ ಜಾತಿಯವರು ಅಂತ ಮಾತ್ರ ಅಲ್ಲ, ಗಂಡಸರು ಹೆಂಗಸರು ಅಂತಾನೆ ಭೇದ ಭಾವ ಮಾಡಿ ಹೆಂಗಸ್ರನ್ನ ಓದಕ್ ಬಿಡ್ತಿರ್ಲಿಲ್ಲ, ಕೆಲ್ಸಕ್ ಹೋಗಕ್ ಬಿಡ್ತಿರ್ಲಿಲ್ಲ. ಸೊ ಇವಾಗ ಹಾಗೇನು ಅಲ್ಲ, ಎಲ್ರು ಸಮಾನವಾಗಿನೇ ಈ ದೇಶದಲ್ಲಿ ಮುಂದೆ ನಡಿಯಕ್ ಆಗೋದು ಅಂತ ಗೊತ್ತಾದ ಮೇಲೆ ಕಾನ್ಸ್ಟಿಟ್ಯೂಷನ್ ಅಂತ ಬಂದಿದೆ. ಅದಕ್ಕೇನೆ ಅದ್ರಲ್ಲಿ ಬರ್ದಿರೋದೆಲ್ಲ ಎಲ್ರಿಗೂ ಸಮಾನತೆ, ಯಾರು ವಂಚಿತರಾಗಿರ್ಬಾರ್ದು, ಯಾವ್ದೇ ಒಂದು ರೈಟ್ಸ್ ಇಂದಾನು, ಯಾವ್ದೇ ಒಂದು ಹಕ್ಕಿಂದಾನು ಯಾರು ವಂಚಿತರಾಗಿರ್ಬಾರ್ದು, ಎಲ್ರಿಗೂ ಎಲ್ಲಾ ತರದ್ದು ಒಂದು ಸಮಾನತೆ ಬರ್ಬೇಕು ಈ ದೇಶದಲ್ಲಿ, ಸೊಸೈಟಿಯಲ್ಲಿ ಎಲ್ರು ಒಂದೇ ತರ ನೋಡ್ಬೇಕು ಅಂತ ತುಂಬಾನೇ ಆ ಒಂದು ಮೋಟಿವ್ ಇಡ್ಕೊಂಡೆ ಇದು ಈ ತರ ಫಂಡಮೆಂಟಲ್ ರೈಟ್ಸ್ ಎಲ್ಲ ಬಂದಿದ್ದು. ಸೊ ಫಂಡಮೆಂಟಲ್ ರೈಟ್ಸ್ ಎಲ್ರ ಜೊತೆ ಒಟ್ಟಿಗೆ ಬೆರೆಯಕ್ಕೂ ಬೇಕು, ಇಂಪಾರ್ಟೆಂಟೇ ಅದು. ಆ ಒಂದು ಹೆದರಿಕೆ ಇರುವಾಗ್ಲೇ ಇಲ್ಲಾಂದ್ರೆ ನಾವ್ ಎಲ್ರನ್ನೂ ಭೇದ ಭಾವ ಮಾಡಿ ಅವ್ರನ್ನ ಇದಕ್ ಸೇರಿಸಬಾರ್ದು, ಅದ್ ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಆ ಒಂದು ಸೋಷಿಯಲ್ ಲೈಫ್ಗೂ ಎಲ್ರ ಜೊತೆ ಸೇರಕ್ಕೂ ಫಂಡಮೆಂಟಲ್ ರೈಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೋ ಒನ್ ಕ್ಯಾನ್ ವೈಲೇಟ್ ದೀಸ್ ರೈಟ್ಸ್. ಯಾರು ಇದನ್ನ ಹೆದರಾಕೊಂಡು ಮುಂದೆ ಹೋಗಕ್ಕಾಗಲ್ಲ. ದ ಫಂಡಮೆಂಟಲ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ದಿ ಜುಡಿಷರಿ. ಸೊ ಇದೆಲ್ಲ ಲಾ, ಇದಕ್ಕೆ ಅಂತ ಲಾ ಇದೆ. ಸೊ ಆ ಒಂದು ಲಾ ಇಂದಾನೆ ಇದೆಲ್ಲ ನಡೀತಾ ಇರೋದು. ಓಕೆನಾ? ವಾಟ್ ನೆಕ್ಸ್ಟ್? ಟೈಪ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. The Constitution of India has prominently provided 6 fundamental rights to all its citizens. So there are 6 fundamental rights. Nodana adi yadyadu anta. Right to equality, right to freedom, right against exploitation, right of religion, culture and educational right, right to constitutional remedies anta. So first law ಏನು ಎಲ್ಲ ಡೀಟೇಲ್ ಆಗಿ ನೋಡೋಣ. ರೈಟ್ ಟು ಈಕ್ವಾಲಿಟಿ ಅಂದ್ರೆ ಸಮಾನತೆ. All are equal before the law. Nobody is above the law. And all deserve equal protection are the aspects included in the right to equality. So, right to equality ಅಲ್ಲಿ ಇರೋ aspects ಏನು, all are equal before the law. ಅಂದ್ರೆ ಎಲ್ರು ಸಮ. ನೀವು ಗಂಡಸು ಹೆಂಗಸು ಅಂತ ಭೇದ ಭಾವ ಇಲ್ಲ. ಅದೇ ರೀತಿ ನೀವು ಈ ಧರ್ಮಕ್ಕೆ ಸೇರಿದವರು ಅಂತ ಧರ್ಮಕ್ಕೆ ಸೇರಿದವರು ಅಂತ ಭೇದ ಭಾವ ಇಲ್ಲ. ಸೊ ಇದು ಎಲ್ರು ಸಮ, ಲಾ ಮುಂದೆ ಎಲ್ರು ಸಮ. ಅದೇ ರೀತಿ ನೋಬಡಿ ಇಸ್ ಅಬೌವ್ ದಿ ಲಾ. ಲಾ ಇಸ್ ಅಲ್ಟಿಮೇಟ್. ಲಾಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ. ಯಾರು ದೊಡ್ಡವರು ಆಗಕ್ಕಾಗಲ್ಲ ಅವ್ರಕ್ಕಿಂತ. ಇದೆಲ್ಲ ಲಾ ಏನೂ ಇಲ್ಲ, ನಮಗ್ ದುಡ್ಡಿದೆ, ನಮಗ್ ಅಧಿಕಾರ ಇದೆ, ನಾವ್ ಮಾಡ್ತೀವಿ ಅಂತ ಯಾರು ಮಾಡಕ್ಕಾಗಲ್ಲ ಈ ದೇಶದಲ್ಲಿ. ಅಂಡ್ ಆಲ್ ಡಿಸರ್ವ್ ಈಕ್ವಲ್ ಪ್ರೊಟೆಕ್ಷನ್. ಸೊ ಎಲ್ರು ಕಾಪಾಡ್ಕೊಳ್ಳೋದು, ಎಲ್ರಿಗೂ ಸಮಾಧಾನ ಇರ್ಬೇಕಾಗಿರೋದು ಈ ರೈಟ್ ಟು ಈಕ್ವಾಲಿಟಿಯಲ್ಲಿರೋ ಒಂದು ಮೇನ್ ಮೋಟಿವ್. ಓಕೆನಾ? ದ ಗವರ್ಮೆಂಟ್ ಕೆನಾಟ್ ಡಿಸ್ಕ್ರಿಮಿನೇಟ್ ಆನ್ ದಿ ಬೇಸಿಸ್ ಆಫ್ ರಿಲಿಜನ್,
caste, sex, ಜೆಂಡರ್ ಆರ್ ಪ್ಲೇಸ್ ಆಫ್ ಬರ್ತ್. ಗವರ್ಮೆಂಟ್ ನೀವ್ ಈ ಜಾಗದಲ್ಲಿ ಹುಟ್ಟಿದವರು, ನಾವು ನಿಮ್ನೆಲ್ಲ ಪ್ರೊಟೆಕ್ಟ್ ಮಾಡಲ್ಲ, ನಿಮ್ಗೆ ಈ ರೈಟ್ಸ್ ಇಲ್ಲ ಅಂತ ಹೇಳಕ್ ಆಗಲ್ಲ. ನೀವ್ ಅದೇ ರೀತಿ ಲೈಕ್ ಎಲ್ಲ ನಾ ಮುಂದೆ ಹೇಳ್ತಾ ಭೇದ ಭಾವ, ಯಾವ್ದೇ ರೀತಿ ಭೇದ ಭಾವ ಮಾಡಂಗಿಲ್ಲ ಗವರ್ಮೆಂಟ್. ಇಟ್ ಕೆನಾಟ್ ರಿಸ್ಟ್ರಿಕ್ಟ್ ಎಂಟ್ರಿ ಟು ಶಾಪ್, ಹೋಟೆಲ್ ಆರ್ ರಿಕ್ರಿಯೇಷನಲ್ places to any of its citizens. It cannot even restrict anyone from using public wells, tank, road and resting places. Restrict ಅಂದ್ರೆ ತಡ್ಸೋದು. ಸೊ ಯಾರು ತಡಿಯಕ್ ಆಗಲ್ಲ. ನೀವ್ ಒಂದ್ ಅಂಗಡಿಗೆ ಹೋಗ್ಬೇಕಂದ್ರೆ ಹೋಗ್ಬೋದು, ಫ್ರೀ ಆಗೇ ಹೋಗ್ಬೋದು. ಅದೇ ರೀತಿ ಹೋಟೆಲ್ಗೆ ಹೋಗೋದಾಗ್ಲಿ, ಇಲ್ಲ ಥಿಯೇಟರ್ಗೆ ಹೋಗೋದಾಗ್ಲಿ, ನೀವು ಅದೇ ರೀತಿ ಎಲ್ರು ಒಂದು ಸೇರೋ ಜಾಗಗಳಲ್ಲಿ, ಪಾರ್ಕ್ ಎಲ್ಲಿ ಹೋಗೋದಿದ್ರು ಯಾರು ನಿಮ್ಮ ತಡಿಯಕ್ ಆಗಲ್ಲ. ಅಂಟಿಲ್ ಅನ್ಲೆಸ್ ಅವು ಒಂದು ರೂಲ್ ಬಂದಿರುತ್ತೆ ಯಾರು ಹೋಗಂಗಿಲ್ಲ ಅಂತ. ಸೊ ದೆನ್ ಫೈನ್. ಅದಿಲ್ದೆ ನೀವು ಇಲ್ಲ ನೀವ್ ಮಾತ್ರ ಹೋಗಂಗಿಲ್ಲ, ನೀವ್ ಈ ಜಾತಿ ಸೇರಿದವ್ರು ಇವ್ರು ಹೋಗಂಗಿಲ್ಲ ಅನ್ನೋದು ಕಂಪ್ಲೀಟ್ಲಿ ತಪ್ಪು. ಅದು ಯಾವ್ದೇ ರೀತಿಯಲ್ಲೂ ಗವರ್ಮೆಂಟ್ ಮಾಡೋಂಗಿಲ್ಲ. ಈ ತರ ಭೇದ ಭಾವ ಗವರ್ಮೆಂಟ್ ಮಾಡೋಂಗಿಲ್ಲ. ಓಕೆನಾ? ಸೊ ನೆಕ್ಸ್ಟ್, all citizens have the equal opportunity to enter the government service. It cannot forbid anyone from entering the holy places and offer prayers. ಸೊ ಈ ದೇಶದಲ್ಲಿ ಹುಟ್ಟಾದ್ಮೇಲೆ ನೀವು ಸರ್ಕಾರಿ ನೌಕರಿಗೆ ಅಪ್ಲಿಕೇಶನ್ ಹಾಕ್ಬೋದು. ನಿಮ್ಗೆ ಸರ್ಕಾರಿ ನೌಕರಿ ಸಿಗೋ ಅಧಿಕಾರ ನಿಮಗಿದೆ, ಹಕ್ಕು ನಿಮಗಿದೆ. ಅದಕ್ಕೆ ಬೇಕಾಗಿರೋ ಪ್ರೊಸೀಜರ್ಸ್ ಎಲ್ಲ ಮಾಡಿ ನೀವು ಎಕ್ಸಾಮ್ ಬರೆದು ನೀವು ನಿಮಗ್ ಸಿಕ್ಕಿದ್ರೆ ಎಸ್. ಅದ್ ಬಿಟ್ಬಿಟ್ಟು ನೀವ್ ಈ ಜಾತಿಗೆ ಸೇರಿದವ್ರು ನಿಮ್ಗೆ ಈ ಕೆಲಸ ಸಿಗಲ್ಲ ಅಂತ ಇದ್ರೆ ಅದ್ ತಪ್ಪು. ಓಕೆನಾ? ವಾಟ್ ನೆಕ್ಸ್ಟ್? ರೈಟ್ ಟು ಫ್ರೀಡಮ್ ಅಂದ್ರೆ ಏನು? ದ ರೈಟ್ ಟು ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯ. ಗಿವನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾಲೋಯಿಂಗ್ ಟು ಎವ್ರಿ ಒನ್. ಸೊ ರೈಟ್ ಟು ಫ್ರೀಡಮ್ ಎಲ್ರಿಗೂ ಯಾವ ತರ ಸ್ವಾತಂತ್ರ್ಯ ಇದೆ ಈ ದೇಶದಲ್ಲಿ ಅಂದ್ರೆ, ರೈಟ್ ಟು ಸ್ಪೀಚ್ ಅಂಡ್ ರೈಟ್ ಆಫ್ ಎಕ್ಸ್ಪ್ರೆಷನ್. ಸೊ ರೈಟ್ ಟು ಸ್ಪೀಚ್ ಅಂದ್ರೆ ಮಾತಾಡೋದು. ಸ್ಪೀಚ್ ಇಸ್ ಸ್ಪೀಕಿಂಗ್, ಮಾತಾಡೋದು. ನಿಮಗೆ ಯಾವ ರೀತಿ ನಿಮಗೊಂದು ಅನಿಸಿಕೆ ಇದೆಯಾ ಹೇಳ್ಬೋದು ನೀವು. ಅದೇ ರೀತಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂದ್ರೆ ನಿಮಗೆ ಇಷ್ಟ ಇಲ್ಲ ಅಂದ ಆಮೇಲೆ ಅದ್ ನೀವ್ ತೋರಿಸ್ಕೊಳ್ಳೋದು. ಎಕ್ಸ್ಪ್ರೆಷನ್ ಅಂದ್ರೆ ತೋರಿಸೋದು. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ನಿಮ್ಗೆ ಮೇ ಬಿ ರಿಟರ್ನ್ ಫಾರ್ಮ್ ಅಲ್ಲಿ ಬರ್ದು ಹೇಳೋದು, ಇಲ್ಲ ಹೇಳ್ಕೊಂಡೇ ನೀವ್ ತೋರಿಸ್ಕೊಬಹುದು. ಸೊ ಇದೇ ರೀತಿ ನಿಮ್ಗೆ ಇಷ್ಟ ಇಲ್ಲ ಅಂದಾದ್ಮೇಲೆ ನಮಗ್ ಇಷ್ಟ ಇಲ್ಲ ಅಂತ ಹೇಳ್ಕೊಳ್ಳೋ ಹಕ್ಕು ನಿಮಗಿದೆ. ಓಕೆನಾ? ನೆಕ್ಸ್ಟ್, ರೈಟ್ ಟು ಪಾರ್ಟಿಸಿಪೇಟ್ ಇನ್ ದ ಪೀಸ್ಫುಲ್ ಪಬ್ಲಿಕ್ ಮೀಟಿಂಗ್. ಸೊ ಪೀಸ್ಫುಲ್ ಅಂದ್ರೆ ಸಮಾಧಾನವಾಗಿ ನೀವು ಯಾವ್ದೇ ಒಂದು ಮೀಟಿಂಗ್, ನೀವು ಜನರೆಲ್ಲ ಸೇರಿ ಒಂದು ಮೀಟಿಂಗ್ ಅಂದ್ರೆ, ನೀವು ಇವಾಗ ನೀವಿರೋ ಜಾಗದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ರೋಡ್ ಏನೋ ಸರಿ ಆಗಿಲ್ಲ, ಅದಕ್ ನೀವು ಅರ್ಜಿ ಹಾಕಿದ್ದೀರಾ, ಆದ್ರೆ ಅಲ್ಲಿಂದ ಗವರ್ಮೆಂಟ್ ಇಂದ ಯಾವ್ದೇ ಒಂದು ನಿಮ್ಗೆ ಮುಂದಿನ ಒಂದು ಏನಂತೀರ ಒಂದು ಒಳ್ಳೆ ಆನ್ಸರ್ ಬಂದಿಲ್ಲ ಅಂದಾದ್ಮೇಲೆ ತುಂಬಾ ಜನ ಏನ್ ಮಾಡ್ತಾರೆ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತಾರೆ. ಸ್ಟ್ರೈಕ್ ಎಲ್ಲ ಮಾಡಕ್ ಆಗಲ್ಲ ಆತರ ಸಡನ್ ಆಗಿ. ಬಟ್ ದೆನ್ ಒಂದೊಂದ್ ಕಡೆ ಏನಂತಾರೆ, ನಾವು ಮೌನ ವ್ರತ ಕೂತ್ಕೊಳ್ತೀವಿ, ನಾವು ಯಾರ ಹತ್ರ ಮಾತಾಡಲ್ಲ, ಒಡ್ದಾಡಲ್ಲ, ಹಂಗಂದ್ರೆ ಯು ಕ್ಯಾನ್ ಡೂ ಇಟ್. ಅದ್ರಲ್ಲಿ ತಪ್ಪೇನೂ ಇಲ್ಲ. ಯಾರನ್ನು ಒಡ್ದಾಡಿ ನೀವೊಂದು ಏನಂತೀರ ಇವಾಗ ಬೇರೆಯವ್ರಿಗೆ ಅಕ್ಕಪಕ್ಕ ಜನರಿಗೆ ಕಷ್ಟ ಆಗೋ ತರ ಮಾಡಿದ್ರೆ ಎಸ್, ಪೊಲೀಸ್ ಅವ್ರು ಬಂದು ಕೋರ್ಟ್ ಅಲ್ಲಿ ನಿಮ್ನ ಕೇಸ್ ಹಾಕ್ಬೋದು ನಿಮ್ ಮೇಲೆ, ನೀವ್ ಬೇಡ್ದಿರ ನಾಯ್ಸ್ ಮಾಡ್ತಿದ್ದೀರಾ ಅದು ಇದು ಅಂತ. ಬಟ್ ಯಾರಿಗೂ ಏನು ಇಲ್ದೆ ನೀವು ಸಮಾಧಾನದಲ್ಲಿ ನಡೆಸ್ತಿದ್ದೀರಾ ಅಂದ್ರೆ ಯಾರು ನಿಮ್ನ ಅದಕ್ಕೇನು ಮಾಡಲ್ಲ. ಲೈಕ್ ಎಕ್ಸಾಂಪಲ್ಸ್, ಲೈಕ್ ದೇಶದಲ್ಲಿ ತುಂಬಾನೇ ರೇಪ್ ಕೇಸಸ್ ಎಲ್ಲ ಆದಾಗ ಏನ್ ಮಾಡಿದ್ರು, ತುಂಬಾ ಜನ ಸೇರಿದ್ರು ಒಂದ್ ಜಾಗದಲ್ಲಿ ಸೇರಿ ಸ್ಲೋ ಮಾರ್ಚ್ ಅಂದ್ರೆ ನಡ್ಕೊಂಡು ಹೋದ್ರು. ಯಾರು ಒಬ್ರಿಗೂ ಕಷ್ಟ ಕೊಡದೆ ಅವ್ರ ಒಂದು ರೋಡ್ ಕಾರ್ನರ್ ಅಲ್ಲಿ ನಡ್ಕೊಂಡು ಹೋಗೋದು ಅದ್ ಮಾಡ್ತಾರೆ. ತುಂಬಾ ಜನ ಅವರು ಸಪೋರ್ಟ್ ಕೊಡ್ಬೇಕು ಅಂತ ಹೇಳಿ ಕ್ಯಾಂಡಲ್ ಹಚ್ಚಿಸ್ಬಿಟ್ಟು ಅವ್ರವ್ರ ಮೇ ಬಿ ಒಂದು ಸ್ಟ್ಯಾಚ್ಯೂ ಮುಂದೆ ಕ್ಯಾಂಡಲ್ ಹತ್ತಿಸ್ಬಿಟ್ಟು ಅಲ್ಲಿ ನಿಂತ್ಕೊಳ್ತಾರೆ. ಸೊ ದಟ್ ಇಸ್ ಅಂಟಿಲ್ ಅನ್ಲೆಸ್ ಅಕ್ಕಪಕ್ಕ ಜನರಿಗೆ ಕಷ್ಟ ಆಗದೆ ನೀವು ಪೀಸ್ಫುಲ್ ಆಗಿ ಸಮಾಧಾನದಲ್ಲಿ ನಡೆಸಿದ್ರೆ ದಟ್ ಇಸ್ ಪಾಸಿಬಲ್. ಅದ್ ನಿಮಗೆ ನಿಮ್ ಹಕ್ಕೆ ಅದು.
ರೈಟ್ ಟು ಎಸ್ಟಾಬ್ಲಿಷ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಅಸೋಸಿಯೇಷನ್. ಸೊ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಟ್ಯೂಷನ್ಗಳು, ಯಾವ್ದೇ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಟ್ಯೂಷನ್ಸ್ ಆಗಿರ್ಬೋದು, ಇಲ್ಲ ಕಂಪ್ಯೂಟರ್ ಕ್ಲಾಸಸ್ ಆಗಿರ್ಬೋದು, ಇಲ್ಲ ಸ್ಕೂಲೇ ಸ್ಟಾರ್ಟ್ ಮಾಡ್ತಿರ್ಬೋದು, ನೀವು ಮಾಡ್ಬೋದು. ಅದೇ ತರ ಅಸೋಸಿಯೇಷನ್ಸ್ ಅಂದ್ರೆ ಸಂಘಗಳು. ಸೊ ನಿಮಗ್ ಬೇಕಾಗಿರೋ ತರ ನೀವ್ ಮಾಡ್ಬೋದು, ಯಾರು ನಿಮ್ನ ಸ್ಟಾಪ್ ಮಾಡಕ್ ಬರಲ್ಲ, ಅಂಟಿಲ್ ಅನ್ಲೆಸ್ ಅದು ಬೇರೆಯವರಿಗೆ ಕಷ್ಟ ಆಗದೆ ಇದ್ರೆ ನೀವು ಮಾಡ್ಬೋದು, ಮುಂದೆ ಹೋಗ್ಬೋದು ಅದಲ್ಲಿ. ನೆಕ್ಸ್ಟ್, ರೈಟ್ ಟು ಟ್ರಾವೆಲ್ ಥ್ರೂ ಔಟ್ ದಿ ಕಂಟ್ರಿ ವಿತೌಟ್ ಎನಿ ರೆಸ್ಟ್ರಿಕ್ಷನ್. ಅಂದ್ರೆ ನೀವು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಹೋಗ್ಬೋದು, ಸುತ್ತಾಡ್ಬೋದು, ಯಾರು ನಿಮ್ನ ನಿಲ್ಸೋ ಹಕ್ಕಿಲ್ಲ. ಅಂಟಿಲ್ ಬಟ್ ಒಂದೊಂದ್ ಜಾಗದಲ್ಲಿ ಟೆರರಿಸಂ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಒಂದೊಂದ್ ಜಾಗ ಸೆನ್ಸಿಟಿವ್ ಜಾಗ ಇರುತ್ತೆ, ಆ ಜಾಗಕ್ಕೆ ಹೋಗ್ಬಾರ್ದು ಅಂತ ಗವರ್ಮೆಂಟ್ ರೂಲ್ ಇರುತ್ತೆ. ಸೊ ದೆನ್ ಎಸ್, ಯು ಆರ್ ನಾಟ್ ಅಲೌಡ್ ದರ್, ಅಲ್ಲಿ ಹೋಗಕ್ ಆಗಲ್ಲ ನಿಮ್ಗೆ. ಇಲ್ಲ ಅಂದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ರೈಟ್ ಟು ಲಿವ್ ಇನ್ ಎನಿ ಪಾರ್ಟ್ ಆಫ್ ಇಂಡಿಯಾ. ಸೊ ನೀವು ಯಾವ್ದೇ ಜಾಗದಲ್ಲಿ, ಈ ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹೋಗಿ ಜೀವನ ಮಾಡ್ಬೋದು, ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ರೈಟ್ ಟು ಟೇಕ್ ಅಪ್ ಎನಿ ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಆರ್ ಆಕ್ಯುಪೇಷನ್. ಸೊ ನಿಮಗೆ ಸ್ವಂತವಾಗಿ ನಿಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ನೀವೊಂದು ಟೀಚರ್ ಆಗ್ಬೇಕು, ಇಲ್ಲ ನೀವೊಂದು ಪೊಲೀಸೋ ಡಾಕ್ಟ್ರೋ ಏನೋ ಆಗ್ಬೇಕು, ನಿಮ್ಗೆ ಏನ್ ಬೇಕಾದ್ರೂ ಆಗೋ ಹಕ್ಕು ನಿಮಗಿದೆ. ನೀವು ಅದನ್ನ ಯಾರು ತಡಿಯಕ್ ಬರಲ್ಲ. Freedom cannot be discharged as one's like, though it is the fundamental right. ಅಂದ್ರೆ ನಿಮ್ಗೆ ಸ್ವತಂತ್ರ ಇದೆ ಅಂದ್ಬಿಟ್ಟು ನಿಮಗ್ ಬೇಕಾಗಿದ್ದ ತರ ನೀವ್ ನಡ್ಕೊಳಕ್ ಆಗಲ್ಲ. ನಿಮಗೆ ಅಂತ ಹಕ್ಕುಗಳಿದೆ, ಹೌದು, ಆದ್ರೆ ಆ ಹಕ್ಕುಗಳನ್ನ ಒಂದು ಲಿಮಿಟ್ ಅಲ್ಲಿ, ಒಂದು ಮಿತಿಯಲ್ಲಿ ನಡೆಸ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಹೋಯ್ತು, ನೀವು ಎಲ್ಲೋ ಒಂದ್ ಕಡೆ ಇವಾಗ ನಿಮಗೆ ಏನಂತೀರಾ, ನಿಮ್ಗೆ ಅಧಿಕಾರ ಇದೆ, ನಿಮ್ಗೆಲ್ಲ ಹಕ್ಕು ಇದೆ, ನಾನು ಇಂಡಿಯಾ ಬಾರ್ಡರ್ಗೆ ಹೋಗ್ತೀನಿ ಅಂದ್ಬಿಟ್ಟು ಹೋದ್ರೆ ಆಗಲ್ಲ, ಅಲ್ಲಿ ನಿಮ್ನ ಬಿಡಲ್ಲ. ನಿಮ್ಗೆ ಹಕ್ಕಿದೆ ಅಂತ ಹೋಗಿ ಹೇಳಿದ್ರು ಅವ್ರು ನಿಮ್ನ ಬಿಡಲ್ಲ. ಸೊ ನಿಮಗೆ ಇಷ್ಟ ಬಂದಿದ್ ತರ ಅಲ್ಲಿ ಇಲ್ಲಿ ಹೋಗಕ್ ಆಗಲ್ಲ. ಒಂದೊಂದ್ ಜಾಗದಲ್ಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅವಾಗ ನಿಮ್ಗೆ ಹೋಗದೆ ಇರ್ಬೇಕಾಗಿರುತ್ತೆ. ದಟ್ ನೀವು ಅರ್ಥ ಮಾಡ್ಕೊಂಡು ಯು ಹ್ಯಾವ್ ಟು ಬಿ ದೇರ್. ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ states that the government can impose restrictions on the individual freedom on certain occasions. So ಕಾನ್ಸ್ಟಿಟ್ಯೂಷನ್ ಅಲ್ಲೂ ಬರ್ದಿದೆ, ಒಂದು ವ್ಯಕ್ತಿಗೆ ಅವನ ಸ್ವತಂತ್ರ, ಅದೇ ರೀತಿ ಅವನ ಹಕ್ಕನ್ನ ಕೂಡ ಗವರ್ಮೆಂಟ್ ತಡಿಬಹುದು. ಆದ್ರೆ ಎಲ್ಲಾ ಟೈಮಲ್ಲಿ ತಡಿಯಕ್ಕಾಗಲ್ಲ. ಎಕ್ಸ್ಟ್ರೀಮ್ ಆಗಿ ಹೋದ್ರೆ, ಏನೋ ಅಪಘಾತ ಆಗ್ಬೋದು, ಇವ್ರು ಹಿಂಗೇ ಮಾಡ್ತಾ ಇದ್ರೆ ಅಂತ ಅನ್ನುವಾಗ, ಅದಕ್ ನಿಲ್ಸಕ್ ಬರುವಾಗ ಗವರ್ಮೆಂಟ್ ಆ ಹಕ್ಕಿದೆ ತಡಿಯಕ್ಕೆ. ಫಾರ್ ಎಕ್ಸಾಂಪಲ್, it restricts everyone from defaming someone by uncontrolled words on the pretext of discharging one's freedom of speech. So ನೀವೊಂದು ಸಭೆಯಲ್ಲಿ ನಿಂತಿದ್ದೀರಾ, ಮೈಕ್ ಕೊಟ್ರು ಅಂದ್ಬಿಟ್ಟು ಬೇರೆಯವ್ರ ಬಗ್ಗೆ ಕೆಟ್ಟ ಭಾಷೆಯಲ್ಲಿ ಮಾತಾಡೋದು, ನಾನು ಅವ್ರನ್ನ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳಿದ್ರೆ ಅಫ್ಕೋರ್ಸ್ ಗವರ್ಮೆಂಟ್ಗೆ ಎಲ್ಲಾ ರೈಟ್ ಇದೆ ನಿಲ್ಸಕ್ಕೆ. ಬಿಕಾಸ್ ನಿಮಗೆ ಮಾತಾಡಕ್ಕೆ ಫ್ರೀಡಮ್ ಇದೆ, ಹೌದು, ನಿಮಗ್ ಸ್ವತಂತ್ರ ಇದೆ ಆದ್ರೆ ನಿಮಗೆ ಅನ್ಕೊಂಡಿದ್ದೆಲ್ಲ ಬೇರೆಯವ್ರ ಬಗ್ಗೆ ತಪ್ಪು ಮಾತಾಡೋ ಅಧಿಕಾರ ಯಾರಿಗೂ ಬಂದಿಲ್ಲ. ಅಂಡ್ ಅವ್ರನ್ನ ಹೆದರ್ಸೋ ತರ ಮಾತಾಡೋದಕ್ಕೂ ಯಾರಿಗೂ ಅಧಿಕಾರ ಇಲ್ಲ. ಓಕೆ, ಸೊ ಲೆಟ್ಸ್ ಗೋ ಹೆಡ್ ವಿತ್ ದ ನೆಕ್ಸ್ಟ್ ಒನ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಸೊ ಎಕ್ಸ್ಪ್ಲಾಯ್ಟೇಷನ್ ಅಂದ್ರೆ ತುಂಬಾ ಕೀಳವಾಗಿರೋ, ಮುಂಚೆ ಎಲ್ಲ ಕೀಳ್ ಜಾತಿ ಅಂದ್ಬಿಟ್ಟು ಅವ್ರನ್ನ ತುಂಬಾನೇ ಕಷ್ಟ ಕೊಡೋದು. ಹೆಂಗಸರು ಅಂದ್ರೆ ಅವ್ರಿಗೆ ಎಲ್ಲ ಕೆಲ್ಸದಲ್ಲೂ ಸೇರಿಸ್ಕೊಳ್ದೆ, ನೀವ್ ಹೆಂಗಸರು, ನಿಮ್ಗೆ ಈ ಕೆಲ್ಸ ಕೊಡಕ್ ಆಗಲ್ಲ ಅಂತ ದೂರ ಹಾಕೋದು. ಅಂಡ್ ಮಕ್ಕಳನ್ನ ಚೈಲ್ಡ್ ಲೇಬರ್, ಮಕ್ಕಳನ್ನ ಚಿಕ್ಕ ವಯಸ್ಸಲ್ಲೇ ಕೆಲ್ಸಕ್ಕೆ ಕಳಿಸೋದು, ಅವ್ರ ಕೆಲ್ಸ ಮಾಡಿ ದುಡ್ಕೊಂಡ್ ಬರ್ಬೇಕು. ಅಂಡ್ ಅದೇನಂದ್ರೆ ಚಿಕ್ಕ ಮಕ್ಳಾದಾಗ ಅವ್ರಿಗೆ ದುಡಿಮೆ ಕೂಡ ಕಡಿಮೆ ಕೊಟ್ಬಿಟ್ಟು ಅವ್ರ ಹತ್ರ ತುಂಬಾ ಕೆಲ್ಸ ಮಾಡಿಸೋದು. ಆಕ್ಚುಲಿ ಕೆಲ್ಸನೇ ಮಾಡಿಸ್ಬಾರ್ದು, 14 ವರ್ಷ ಆಗೋವರೆಗೂ ಮಕ್ಳಿಗೆ ಕೆಲ್ಸಕ್ಕೆ ಕಳಿಸ್ಬಾರ್ದು. ಅದೇ ರೀತಿ ಒಂದು ಹುಡುಗಿ ಮದ್ವೆ ಆಗಿ ಹೋದ್ರೆ
ಅವ್ರ ಹತ್ರ ವರದಕ್ಷಿಣೆ ಅಂತ ಕೇಳೋದು, ಅದ್ ಕೊಡ್ಲಿಲ್ಲ ಅಂದ್ರೆ ಕಷ್ಟ ಕೊಡೋದು, ಮತ್ತೆ ನೀವು ಕೀಳು ಜಾತಿಯವರು ಅಂದ್ಬಿಟ್ಟು ಅವ್ರ ಹತ್ರ ತುಂಬಾನೇ ಏನಂತೀರ ಕಷ್ಟವಾಗಿ ನಡ್ಕೊಳೋದು, ತುಂಬಾನೇ ಅವ್ರಿಗೆ ಕಷ್ಟ ಕೊಡೋದು, ಇದೆಲ್ಲ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಸೊ ಇದೆಲ್ಲ ತಡೆಗಟ್ಟಕ್ಕಾಗಿ ಲಾ ಇದೆ. ಸೊ ಇದೇ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆಬ್ಜೆಕ್ಟಿವ್. ಅವ್ರ ಮೋಟಿವೇ ಇದೆ, ಇದನ್ನೇ ಸ್ಟಾರ್ಟ್ ಮಾಡಿದೇನಕ್ಕೆ ಅಂದ್ರೆ, so in order to restrict exploitation in the name of religion, caste, gender, sector, the state and the central government has enforced many laws. So ಇದೆಲ್ಲ ತಡೆಗಟ್ಟಕ್ಕಾಗಿ ಲಾ ಇದೆ. ಸೊ ಇವಾಗ ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ, ಒಂದ್ ಹುಡುಗಿ ಮದ್ವೆ ಆಗೋವಾಗ ಡೌರಿ ಕೊಡ್ಲಿಲ್ಲ ಅಂತ ಅವಳನ್ನ ತುಂಬಾ ಕಷ್ಟ ಕೊಡೋದಾಗ್ಲಿ ಮಾಡೋಂಗಿಲ್ಲ. ಅದೇ ರೀತಿ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ ತಗೊಂಡು ಅವ್ರನ್ನ ಕಷ್ಟ ಕೊಡೋದು, ಚಿಕ್ಕ ಮಕ್ಳ ಹತ್ರ ಕೆಲ್ಸ ಮಾಡಿಸಿ ಅವ್ರಿಗೆ ದುಡ್ಡು ಮಾಡಂಗೆ ಇಲ್ಲ. ನೆಕ್ಸ್ಟ್, ಚಿಕ್ಕ ಮಕ್ಕಳನ್ನ ಚಿಕ್ಕದಲ್ಲೇ ಮದ್ವೆ ಮಾಡಿ ಕಳ್ಸೋದು, ಚೈಲ್ಡ್ ಮ್ಯಾರೇಜ್, ದಟ್ ಈಸ್ ಆಲ್ಸೋ ಎಗೇನ್ಸ್ಟ್ ದಿ ಲಾ. ಸೊ ಇದು ಎಲ್ಲ ಅದ್ ಮಾತ್ರ ಅಲ್ಲದೆ ತುಂಬಾ ಏನೋ ಕಷ್ಟದಲ್ಲಿರೋರ್ನ ತುಂಬಾ ಕೆಲ್ಸ ಮಾಡಿಸಿ ಅವ್ರಿಗೆ ದುಡ್ಡೇ ಕೊಡದೆ, ಅಂದ್ರೆ ಅವ್ರಿಗೆ ಸ್ಯಾಲ್ರಿನೇ ಕೊಡದೆ ಕಷ್ಟ ಕೊಡೋದು, ಅದ್ ಮಾಡಂಗೆ ಇಲ್ಲ. ಸೊ ಇದೆಲ್ಲದಕ್ಕೂ ಫಾರ್ ಆಲ್ ದೀಸ್ ಥಿಂಗ್ಸ್, ಇದು ಐಮ್ ಜಸ್ಟ್ ಸ್ವಲ್ಪ ಈ ಒಂದೊಂದು ಇನ್ಸ್ಟೆನ್ಸ್ ಹೇಳ್ತೀವಿ, ಎಕ್ಸಾಂಪಲ್ಸ್ ಹೇಳ್ತೀವಿ. ಈ ತರ ಹಲವಾರು ಎಕ್ಸಾಂಪಲ್ಸ್ ಇದೆ. ಸೊ ಇದೆಲ್ಲ ತಡೆಗಟ್ಟಕ್ಕಾಗಿ ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಅವ್ರದ್ದಾಗಿರೋ ಲಾಗಳಿದೆ ಟು ಪ್ರೊಟೆಕ್ಟ್ ಎವ್ರಿಬಡಿ. ಓಕೆನಾ? ಫಾರ್ ಎಕ್ಸಾಂಪಲ್ ಟೇಕಿಂಗ್ ಡೌರಿ ಹೇಳೋಣಲ್ಲ, ವರದಕ್ಷಿಣೆ ಇಸ್ ಪನಿಷಬಲ್ ಅಫೆನ್ಸ್, ಅದು ಕಂಪ್ಲೀಟ್ಲಿ ತಪ್ಪು. ಈವನ್ ದ ಪ್ರಾಕ್ಟಿಸ್ ಆಫ್ ಬಾಂಡೆಡ್ ಲೇಬರ್ ಇಸ್ ಪ್ರೊಹಿಬಿಟೆಡ್. ಬಾಂಡೆಡ್ ಲೇಬರ್ ಅಂದ್ರೆ ಇವಾಗ ಯಾರೋ ಒಬ್ರು ಇಷ್ಟು ದುಡ್ಡು ತಗೊಂಡ್ಬಿಟ್ಟಿರ್ತಾರೆ, ನಮ್ಗೆ ಇದು ನಮ್ಗೆ ಸ್ವಲ್ಪ ಕಷ್ಟ ಇದೆ ಅಂತ. ಸೊ ಆ ದುಡ್ಡು ತಗೊಂಡಿರೋದಿಕ್ಕೆ ಇಷ್ಟು ವರ್ಷ ನಾನು ಕೆಲ್ಸ ಮಾಡ್ಕೊಡ್ತೀನಿ, ನಾನ್ ಮಾತ್ರ ಅಲ್ಲ ನನ್ ಮಕ್ಳು ಮಾಡ್ಕೊಡ್ತಾರೆ ನಾನು ಮಾಡಿದ್ದು ದುಡ್ಡು ತಗೊಂಡಿದ್ದಕ್ಕೆ ಅಂತ ಬರ್ದ್ಕೊಡೋದಾಗ್ಲಿ, ಅವ್ರನ್ನ ಆಳಾಗಿ ಹಿಡ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದು ಕಂಪ್ಲೀಟ್ಲಿ ತಪ್ಪು. Employing children in certain industries such as beadi making, mining, cracker manufacturing has been banned. So beadi ಮಾಡೋದು, ಮೈನಿಂಗ್ ಏನಂತಾರೆ ಗೋಲ್ಡ್ ಮೈನಿಂಗ್, ಅದು ಮತ್ತೆ ಕ್ರ್ಯಾಕರ್ ಅಂದ್ರೆ ಪಟಾಕಿಗಳು ಮಾಡ್ತಾರಲ್ಲ, ಆ ಜಾಗದಲ್ಲೆಲ್ಲ ತುಂಬಾ ಚಿಕ್ಕ ಮಕ್ಕಳನ್ನ ಕೆಲ್ಸಕ್ಕೆ ತಗೊಳ್ಳೋರು. ಸೊ ಅದೆಲ್ಲ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ದಾರೆ, ನಿಲ್ಸೇ ಬಿಟ್ಟಿದ್ದಾರೆ ಅದನ್ನೆಲ್ಲ. ಓಕೆ, ದ ಚಿಲ್ಡ್ರನ್ ಆರ್ ಎಕ್ಸ್ಪೆಕ್ಟೆಡ್ ಟು ಗೆಟ್ ಎಜುಕೇಶನ್ ಟಿಲ್ ದ ಏಜ್ ಆಫ್ 14 years. 14 ವರ್ಷ ಆಗೋವರೆಗೂ ಎಲ್ಲ ಮಕ್ಕಳು ವಿದ್ಯೆ ಅವ್ರಿಗೆ ಸಿಗಲೇಬೇಕು. ದಟ್ ಈಸ್ ಅ ನೆಸೆಸಿಟಿ. ಓಕೆನಾ? ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಗವರ್ಮೆಂಟೇ ಹೇಳಿರೋದು. ಸೊ ವಾಟ್ ನೆಕ್ಸ್ಟ್? ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅಂದ್ರೆ ನಿಮಗ್ ಸ್ವತಂತ್ರ ಇದೆ, ನಿಮಗ್ ಯಾವ ಧರ್ಮ ಪಾಲಿಸ್ಬೇಕೋ ಅದ್ ನೀವು ಮಾಡ್ಕೊಬಹುದು. The citizens of India have the right to accept and follow religion of their own choice. ನಿಮಗ್ ಬೇಕಾಗಿರೋದು ಧರ್ಮ ನೀವೇ ತಗೊಂಡು ನೀವು ಪಾಲಿಸ್ಬೋದು. Everyone has the right to observe their religion practices without disturbing peace, discipline, hygiene in the mind. So ನೀವೊಂದು ಧರ್ಮ ನೀವು ಪಾಲಿಸ್ಬೋದು, ಆದ್ರೆ ಅಕ್ಕಪಕ್ಕ ಇರೋ ಜನರನ್ನ ಕಷ್ಟ ಕೊಟ್ಟು ತಪ್ಪು. ಅವ್ರನ್ನ ನೀವ್ ಈ ಧರ್ಮ ಪಾಲಿಸ್ತಿದ್ದೀರಾ ಅಂದ್ಬಿಟ್ಟು ಅವ್ರಿಗೂ ಅದೇ ಧರ್ಮ ಪಾಲಿಸ್ಬೇಕು ಅಂತ ಫೋರ್ಸ್ ಮಾಡೋದು ತಪ್ಪು. The Constitution also prohibits religion's conversion by force. ಕನ್ವರ್ಷನ್ ಅಂದ್ರೆ ಫೋರ್ಸ್ ಮಾಡಿ ನೀವು ಪಾಲಿಸ್ತಿರೋ ಧರ್ಮನೇ ಬೇರೆಯವರು ಪಾಲಿಸ್ಬೇಕು ಅಂತ ಏನಂತೀರ ಫೋರ್ಸ್ ಮಾಡೋದು, ಅವರು ಕನ್ವರ್ಟ್ ಮಾಡಿಸೋದು, ಬೇರೆ ಧರ್ಮ ಪಾಲಿಸಿ ಅಂತ ಹೇಳಿ ಮಾಡೋದು. ಟೆಂಪ್ಟೇಷನ್ ಆರ್ ಬೈ ಫಾಲ್ಸ್ಹುಡ್ಸ್, ಲೈಕ್ ಅವ್ರಿಗೆ ನೀವು ಈ ಧರ್ಮಕ್ಕೆ ಸೇರಿದ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಇಲ್ಲ ನಿಮ್ಗೆ ಈ ತರ ಬರುತ್ತೆ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೇನು ಅವ್ರನ್ನ ಕನ್ವರ್ಟ್ ಮಾಡಿಸೋದು ತಪ್ಪು. ಅದು ಗವರ್ಮೆಂಟ್ ಲಾ ಅಲ್ಲೇ ಇರೋದು, ಕಂಪ್ಲೀಟ್ಲಿ
ಲಾ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಈ ತರ ಮಾಡಂಗಿಲ್ಲ. ಅವ್ರಿಗೆ ಇಷ್ಟ ಬಂದು ಅವರು ಕನ್ವರ್ಟ್ ಮಾಡಿದ್ರೆ ಸರಿ, ಪರವಾಗಿಲ್ಲ. ಆದ್ರೆ ಫೋರ್ಸ್ಫುಲ್ ಆಗಿ ನೀವು ಇದು ಧರ್ಮಕ್ಕೆ ಪಾಲಿಸ್ಬೇಕು ಅಂತ ಹೇಳಿ ಇದು ರೂಲ್ ಮಾಡೋದು ಅದೆಲ್ಲ ತಪ್ಪು. ಓಕೆನಾ? ಕಲ್ಚರಲ್ ಅಂಡ್ ಎಜುಕೇಶನಲ್ ರೈಟ್ಸ್ ಅಂದ್ರೆ ಏನು? ದಿಸ್ ಫಂಡಮೆಂಟಲ್ ರೈಟ್ ಪ್ರೊಟೆಕ್ಟ್ಸ್ the cultural and education interests of the minorities. People have the right to protect their own language, script or culture. ಸೊ ಇದು ಹೇಗೆ ಅಂದ್ರೆ, ಇದ್ರ ಪ್ರಕಾರ ನೀವೊಂದು ಇವಾಗ ಕರ್ನಾಟಕದಲ್ಲಿದ್ದೀವಿ, ಇಲ್ಲಿ ನಮ್ಗೆ ಇಷ್ಟೊಂದು ವಿಧ ವಿಧ ಆಗಿರೋ ಕಲೆ ಇದೆ, ಅದೇ ತರ ಇತಿಹಾಸಗಳಿದೆ ಅಂಡ್ ಸಾಹಿತ್ಯಗಳಿದೆ. ಇದನ್ನೆಲ್ಲ ನಾವು ಏನಂತಾರೆ ಪ್ರೊಟೆಕ್ಟ್ ಮಾಡ್ಕೊಬಹುದು, ಸಂರಕ್ಷಿಸಿ ಎಲ್ರಿಗೂ ಹೇಳಿ ಅವ್ರನ್ನು ಅಲ್ಲಿರೋ ಜನರಿಗೂ ಆ ಜಾಗದ ಬಗ್ಗೆ ತಿಳುವಳಿಕೆ ಕೊಡೋ ಹಕ್ಕು ಎಲ್ರಿಗೂ ಇದೆ. ಅದ್ರಲ್ಲಿ ತಪ್ಪೇನೂ ಇಲ್ಲ. ಓಕೆನಾ? The minorities have the right to establish institutions and manage them. The educational institutions of minorities should adhere to the rules stipulated by the government. So minorities ಅಂದ್ರೆ ಏನು? ಇವಾಗ ಫಾರ್ ಎಕ್ಸಾಂಪಲ್ ಹೇಗೆ ಹೇಳೋದು, ಇವಾಗ ಇಮ್ಯಾಜಿನ್ ನೀವು ನಿಮ್ಗೆ ಲ್ಯಾಂಗ್ವೇಜಸ್ ಬರುತ್ತೆ, ಕನ್ನಡ, ಸಂಸ್ಕೃತ್, ಇಂಗ್ಲಿಷ್ ಅಂತ ಸ್ಕೂಲಲ್ಲಿ ಇದೆ ಅನ್ಕೊಳ್ಳಿ. ಅದಲ್ಲಿ ಕನ್ನಡ ತಗೊಂಡವರು ಜಾಸ್ತಿ ಜನ, ಸಂಸ್ಕೃತ್ ತಗೊಂಡವರು ಅದಕ್ಕಿಂತ ಸ್ವಲ್ಪ ಕಮ್ಮಿ, ಕನ್ನಡಕ್ಕಿಂತ ಕಮ್ಮಿ ಅನ್ಕೊಳ್ಳಿ. ಬಟ್ ಇಂಗ್ಲಿಷ್ ತಗೊಂಡವ್ರು ತುಂಬಾ ಕಮ್ಮಿ ಜನ ಅನ್ಕೊಳ್ಳಿ, ಓದಕ್ ತಗೊಂಡವ್ರು. ಆ ತರ ಬರುವಾಗ ಆ ಕಮ್ಮಿ ಜನನ ನಾವು ಮೈನಾರಿಟೀಸ್ ಅಂತೀವಿ. ಓಕೆನಾ? ಸೊ ಅದು ನೀವು ಯಾವ್ದೇ ರೀತಿ ಆಗಿರ್ಬೋದು. ಮೇ ಬಿ ಲೈಕ್ ಒಂದು ಭಾಷೆ ಮಾತಾಡೋರು ಕಮ್ಮಿ ಜನ ಇರ್ಬೋದು. ಸೊ ಅವ್ರಿಗೇನು ಆ ಭಾಷೆ ಸತ್ತೋಗುತ್ತೆ, ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಲ್ಲ, ನಾವು ಮತ್ತೆ ಮುಂದಿನ ಜನರಿಗೆ ಹೇಳ್ಕೊಡ್ಲಿಲ್ಲ ಅಂದ್ರೆ ಅದಲ್ಲಿರೋ ಒಂದು ಕಲೆ ಯಾರಿಗೂ ಗೊತ್ತಾಗ್ದಿಲ್ದೆ ಹೋಗುತ್ತೆ ಅನ್ನುವಾಗ ಅವ್ರೇನ್ ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಪುಸ್ತಕ ಬರೆಯಕ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಒಂದೊಂದ್ ಸ್ಕೂಲ್ಸ್ ಅಲ್ಲಿ ನಾವು ಈ ತರ ಹೇಳ್ಕೊಡ್ತೀವಿ, ಯಾರಿಗ ಇಂಟ್ರೆಸ್ಟ್ ಇರುತ್ತೋ ಅವ್ರು ಬಂದ್ ಸೇರ್ಕೊಳ್ಳಿ ಅಂತ ಹೇಳೋದು. ಸೊ ಈ ತರ ಮಾಡ್ಬೋದು. ಅವ್ರ ಸ್ವಂತ ಸ್ಕೂಲ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಸ್ಕೂಲ್ ಸ್ಟಾರ್ಟ್ ಮಾಡೋದ್ ಮಾತ್ರ ಅಲ್ಲ, ನೀವ್ ಅವ್ರು ಅಂತಲ್ಲ, ಯಾರೇ ಆಗಿರ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಗವರ್ಮೆಂಟ್ ಒಂದೊಂದು ರೂಲ್ಸ್ ಕೊಟ್ಟಿರ್ತಾರೆ, ಅದನ್ನ ಪಾಲಿಸ್ಬೇಕು, ಅವಾಗ್ಲೇ ಆ ಸ್ಕೂಲ್ ನಡ್ಸಕ್ ಆಗೋದು. ಓಕೆ, ವಾಟ್ ನೆಕ್ಸ್ಟ್? ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಅಂದ್ರೆ ಏನು? A citizen has the right to approach the court of justice in the event of violation of fundamental rights. ಸೊ ನಿಮಗೆ ಕೊಟ್ಟಿರೋ ಹಕ್ಕಲ್ಲಿ ಏನೋ ಅಡೆತಡೆ ಆಯ್ತು, ಅವಾಗ ನಿಮ್ಗೆ ಎಲ್ಲಾ ಹಕ್ಕು ಇದೆ. ಕೋರ್ಟ್ಗೆ ಹೋಗ್ಬಿಟ್ಟು ನನ್ಗೆ ಇರೋ ಹಕ್ಕನ್ನ ಈ ತರ ಯಾರೋ ನನ್ನ ತಡೆದ್ರು, ಏನಕ್ಕೆ ಅಂತ ಕೇಳೋ ಅಧಿಕಾರ ನಿಮಗಿದೆ. This is known as the right to constitutional remedies. Other rights can be protected by the way of protecting these rights. So ಇವಾಗ ನೀವು 5 ರೈಟ್ಸ್ ಓದಿದ್ರಿ, ಅದ್ 5 ರೈಟ್ಸ್ ಮಾತ್ರ ಅಲ್ಲ, ಇನ್ನಿರೋ ತುಂಬಾ ಹಕ್ಕುಗಳು ಕೂಡ ಈ ಹಕ್ಕು ಥ್ರೂ, ಈ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಥ್ರೂ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಬಹುದು. ಓಕೆನಾ? Then fundamental rights and duties mean they are directly given to its citizen by the constitution. ಅಂದ್ರೆ ನೀವು ಸಿಟಿಸನ್, ಸೊ ನಿಮಗೆ ಡೈರೆಕ್ಟ್ ಆಗಿ ಬರೋ ಒಂದು ರೈಟ್ಸ್ ಅಂಡ್ ಡ್ಯೂಟೀಸ್ ಅದು. Any individual organization or institution such as parliament, assembly, judicial means, official group, police department and any other public institutions are restricted from violating them. So ಯಾವುದೇ ಅಧಿಕಾರಿ ಆಗ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಕೂಲ್ ಹೋಗಕ್ಕೆ ಹಕ್ಕಿಲ್ಲ ಅಂದ್ರೆ ಅದು ತಪ್ಪು. ಓಕೆನಾ? ಸೊ ಹಂಗ ಯಾರು ನಿಮ್ ಹಕ್ಕನ್ನ ನಿಮ್ ಕಡೆಯಿಂದ ಹೇಳ್ಕೊಳಕ್ಕೆ ಸಾಧ್ಯವಿಲ್ಲ. In the event of violation, the aggravated person can directly approach the High Court or Supreme Court and seek redressal. ಅಂದ್ರೆ ತುಂಬಾ ನೊಂದಿರೋ ಒಂದು ಮನುಷ್ಯ,
ಅವನಿಗೆ ಅವನ ಹಕ್ಕನ್ನ ಕೊಡಕ್ ಆಗದೆ ಇರುವಾಗ ಆ ಮನುಷ್ಯ ಯಾವ್ದೇ ಕೋರ್ಟ್ಗೆ ಬೇಕಾದ್ರೂ ಹೋಗ್ಬೋದು, ಕೋರ್ಟ್ಗೆ ಹೋಗಿ ನ್ಯಾಯ ತಗೊಬಹುದು. In the event of violation of fundamental rights and duties, a right petition can be filed either in the state high court or supreme high court. So ಹಿಂಗೆ ನಿಮ್ಗೆ ಅವ್ರಿಗೆ ಒಂದು ಅವ್ರು ಹಕ್ಕು ಕೊಡಕ್ಕಾಗದೆ ಅವ್ರ ಹಕ್ಕನ್ನ ಚಲಾಯಿಸಕ್ಕಾಗದೆ ಇರೋ ಟೈಮಲ್ಲಿ ಏನ್ ಮಾಡ್ಬೋದು ಅಂದ್ರೆ ರೈಟ್ ಪೆಟಿಷನ್ ಅಂತ ಇದೆ. ಅಂದ್ರೆ ಏನು? ಈ ಒಂದು ರೈಟ್ ಪೆಟಿಷನ್ ಹೈಕೋರ್ಟ್ ಅವರು ಹೈಯರ್ ಕೋರ್ಟ್ ಆಕ್ಚುಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಕೊಡ್ಬೋದು, ಇಲ್ಲ ಹೈಕೋರ್ಟ್ ಅದ್ ಕೆಳಗಿರೋ ಚಿಕ್ಕ ಚಿಕ್ಕ ಕೋರ್ಟ್ಗಳಿಗೆ ಒಂದು ಆರ್ಡರ್ ಕೊಡೋದು. ಆರ್ಡರ್ ಹಿಂಗೆ ಅಂದ್ರೆ ಇವಾಗ ಏನೋ ಒಂದು ನಡೀತಾ ಇದೆ, ಒಂದು ಪ್ರೋಗ್ರಾಮ್ ನಡೀತಿದೆ, ಅಲ್ಲಿ ಈ ಒಂದ್ ಮನುಷ್ಯನಿಗೆ ಅವನ್ ಹಕ್ಕು ಕೊಡಕ್ ಆಗ್ತಿಲ್ಲ, ಅವ್ನ್ ಮಾತಾಡಕ್ ಆಗ್ತಿಲ್ಲ, ಅಲ್ಲಿ ಹೋಗಿ ಆ ಸಭೆಯಲ್ಲಿ ಮಾತಾಡಕ್ ಬಿಡ್ತಿಲ್ಲ, ಅದು ತಪ್ಪು. ಆ ಮನುಷ್ಯನಿಗೆ ಒಳ್ಳೆತನ ಇದ್ದು ಆ ಮನುಷ್ಯ ಒಳ್ಳೆ ಕಾರ್ಯ ಮಾಡ್ಕೊಂಡ್ ಬರ್ತಾ ಇರುವಾಗ ಆ ಮನುಷ್ಯ ಹೋಗಿ ಮಾತಾಡ್ಬೋದು, ಅದ್ರಲ್ಲಿ ಯಾರು ನಿಲ್ಸಕ್ ಆಗಲ್ಲ. ಸೊ ಅದ್ ಮಾತಾಡಕ್ ಆಗಲ್ಲ ಅಂತ ಬಂದ್ರೆ ಆ ಮನುಷ್ಯ ದಟ್ ಪರ್ಸನ್ ಕ್ಯಾನ್ ರೈಟ್ ಅ ರೈಟ್ ಪೆಟಿಷನ್. ಅದು ಅವರು ಕೋರ್ಟ್ ಅಲ್ಲಿ ಹೋಗಿ ಪ್ರೊಡ್ಯೂಸ್ ಮಾಡಿದ್ರೆ ಆ ಕೋರ್ಟ್ ಒಂದು ಸ್ಟೇಟ್ಮೆಂಟ್ ಕೊಡುತ್ತೆ ಬೇರೆ ಕೋರ್ಟ್ಸ್ಗೆ, ಅವ್ರ ಕೆಳಗಿರೋ ಕೋರ್ಟ್ಸ್ಗೆ, ಈ ಒಂದು ಸಭೆ ನಡೆಯೋದನ್ನ ತಡಿಬೇಕು, ಇಲ್ಲ ಈ ತರ ಒಂದು ಡಿಸಿಷನ್ ಪಾಸ್ ಆಗಿರುತ್ತೆ, ಈ ಡಿಸಿಷನ್ ತಡಬೇಕು, ಅದ್ ಮುಂದೆ ಹೋಗಕ್ ಆಗಲ್ಲ ಅಂತ ಕೊಡೋ ಹಕ್ಕು ಇದೆ ಕೋರ್ಟ್ಗೆ. What is fundamental duties? Okay, so let's see what it is. The fundamental rights and duties are the two sides of the same coin. ಅಂದ್ರೆ ಒಂದೇ ಕಾಯಿನ್ ಅದು ಎರಡ್ ಫೇಸ್, ಅದು ಎರಡು ಜೊತೆಗೆ ಇರುತ್ತೆ. The responsibility of an individual to his country is known as duties. ನಾನು ಮುಂಚೆ ಹೇಳಿತರಾನೆ ಒಂದು ದೇಶದಲ್ಲಿ ಹುಟ್ಟಾದ್ಮೇಲೆ ನಮಗೆ ಆ ದೇಶದ ಕಡೆಗೆ ನಮಗೊಂದು ಡ್ಯೂಟಿ ಇರುತ್ತೆ, ಅದೇ ಆ ಡ್ಯೂಟಿನೇ ಫಂಡಮೆಂಟಲ್ ಡ್ಯೂಟೀಸ್. ಇನ್ ಕೇಸ್ ಆಫ್ ದಿ ಪೀಪಲ್ discharge their fundamental duties with self motivation, the progress of the country becomes easier. ಸೊ ನಿಮಗೆ ನೀವ್ ಈ ಕೆಲಸ ಮಾಡ್ಬೇಕು ಅಂತ ನಿಮ್ನ ಫೋರ್ಸ್ ಮಾಡಿ ತಳ್ಳೋ ಬದಲಾಗಿ ನೀವಾಗ ಮುಂದ್ ಹೋಗಿ ಒಂದ್ ನಮ್ ದೇಶಕ್ಕೆ ಒಳ್ಳೇದಾಗ್ಬೇಕು ಅಂತ ನೀವು ಮುಂದ್ ಹಾಕಿ ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ರೆ ಅದು ದೇಶಕ್ಕೂ ಗವರ್ಮೆಂಟ್ಗೂ ಈಸಿನೇ. ಇನ್ ದಿ ಕಾನ್ಸ್ಟಿಟ್ಯೂಷನ್ 11 fundamental duties are included. ಓಕೆನಾ? 11 fundamental duties, 6 fundamental rights. ಪ್ರಾಪರ್ ಆಗಿ ನೋಡ್ಕೊಳ್ಳಿ. They are as follows. First duty ಏನು? To respect the constitution, national flag and national anthem. ಮುಂಚೆ ಹೇಳಿತರಾನೆ ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಆಂಥಮ್, ಕಾನ್ಸ್ಟಿಟ್ಯೂಷನ್ ಮೇಲೆ ರೆಸ್ಪೆಕ್ಟ್ ಇರಬೇಕು. ನೆಕ್ಸ್ಟ್, to follow the noble ideas that inspired our struggle from freedom. So freedom struggle ನಡೆಯುವಾಗ ಹೋರಾಟಕ್ಕಾಗಿ ಒಂದು ಸ್ವತಂತ್ರ ಹೋರಾಟಕ್ಕಾಗಿ ಏನೆಲ್ಲ ಕಷ್ಟ ನಡೀತು, ಆ ಟೈಮಲ್ಲಿ ಏನೆಲ್ಲ ಒಂದೊಂದು ಥಾಟ್ ಪ್ರೊಸೆಸ್ ಬಂತು, ಏನೇನ್ ಐಡಿಯಾ, ಎಷ್ಟೊಂದ್ ಜನ ಗಾಂಧೀಜಿ ಅವರಾಗಿರ್ಲಿ ಹಾಗೆ ತುಂಬಾ ಹೋರಾಟಗಾರರು ಒಳ್ಳೆತನ ಹೇಳಿದ್ರು, ಅದನ್ನ ನಾವು ಪಾಲಿಸ್ಬೇಕು, ಆ ಒಳ್ಳೆತನನ ನಮ್ಮಲ್ಲೂ ಅಳವಡಿಸ್ಕೊಬೇಕು, ಅದನ್ನ ನಾವು ರೆಸ್ಪೆಕ್ಟ್ ಮಾಡ್ಬೇಕು. ಟು ಪ್ರೊಟೆಕ್ಟ್ ದಿ ಯೂನಿಟಿ ಆಫ್ ಇಂಡಿಯಾ. ಇಂಡಿಯಾ ನೀವು ಬೇರೆ ಬೇರೆ ಈ ಭಾರತ ತುಂಬಾ ವಿಶಾಲವಾಗಿರೋದು, ಸೊ ತುಂಬಾ ಜನರಿದ್ದಾರೆ, ತುಂಬಾ ಧರ್ಮದ ಜನ ಇದ್ದಾರೆ, ಅವ್ರು ಎಲ್ರು ಒಂದಾಗಿ ಒಂದೇ ರೀತಿಯಲ್ಲಿ ನಡೆಸ್ಬೇಕು. ದಟ್ ಈಸ್ ಗುಡ್ ಎನಫ್. ಟು ಡಿಫೆಂಡ್ ದಿ ಮದರ್ ಲ್ಯಾಂಡ್, ನಮ್ ದೇಶಕ್ಕಾಗಿ ಹೋರಾಡೋದು. ಟು ಪ್ರಮೋಟ್ ದಿ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಂಗ್ಸ್ ಆಲ್ ದ ಪೀಪಲ್ ಆಫ್ ಇಂಡಿಯಾ. ಸೊ ನಾವು ಯಾವುದೇ ಭೇದ ಭಾವ ಇಲ್ಲದೆ ಎಲ್ರೂ ಒಟ್ಟಿಗೆ ಸಮಾಧಾನದಲ್ಲಿ ಇರಬೇಕು. ನೆಕ್ಸ್ಟ್, ಟು ಪ್ರಿಸರ್ವ್ ಆರ್ ರಿಚ್ ಹೆರಿಟೇಜ್. ನಮ್ ದೇಶದಲ್ಲಿರೋ ಕಲಾಚಾರವನ್ನು ಎತ್ತಿಡಿಬೇಕು, ಅದನ್ನ ನಾವು ಬಿಟ್ಕೊಟ್ಟು ಅದನ್ನ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಬೇಕು, ನಾವು ಕಲಿಬೇಕು, ಅದೇ ರೀತಿ ಮುಂದ್ ನಡೆಸ್ಕೊಂಡು ಹೋಗ್ಬೇಕು. ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದಿ ನ್ಯಾಚುರಲ್ ರಿಸೋರ್ಸಸ್. ನಮ್ ಸುತ್ತಮುತ್ತಲಿನ ಇರೋ ಎಲ್ಲ
ಎನ್ವೈರ್ಮೆಂಟ್ ನ ನಾವು ಸುರಕ್ಷದಿಂದ ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ಮರ ಗಿಡನ ತುಂಬಾ ಬೆಳೆಸ್ಬೇಕು. ಟು ಡೆವಲಪ್ ಸೈಂಟಿಫಿಕ್ ಟೆಂಪರ್ ಅಂಡ್ ದ ಸ್ಪಿರಿಟ್ ಆಫ್ ಎನ್ಕ್ವೈರಿ. ಸೊ ಎಲ್ಲ ಯಾವ್ದೇ ಒಂದು ವಿಚಾರ ಬಂದ್ರು ಅದು ಏನಕ್ ಮಾಡ್ತಿದ್ದಾರೆ ಅನ್ನೋ ಒಂದು ಯೋಚನೆ ನಮಗ್ ಬರ್ಬೇಕು. ಟು ಸೇಫ್ ಗಾರ್ಡ್ ಪಬ್ಲಿಕ್ ಪ್ರಾಪರ್ಟಿ ಅಂಡ್ ಗಿವ್ ಅಪ್ ದಿ ವೈಲೆನ್ಸ್. ನಮ್ ಸುತ್ತಮುತ್ತಲಿನ ಇದನ್ ಎಲ್ಲಾ ಒಂದು ವಸ್ತುನು ನಾವು ಕಾಪಾಡ್ಕೊಬೇಕು. ನಾವು ಯಾವ್ದೂನು ಬಿಟ್ಕೊಟ್ಟು ಅದನ್ನ ಏನಂತೀರ ಡ್ಯಾಮೇಜ್ ಮಾಡೋದಾಗ್ಲಿ ಅದು ಏನು ಮಾಡಬಾರ್ದು. ಟು ಸ್ಟ್ರೈವ್ ಟುವರ್ಡ್ಸ್ ಎಕ್ಸಲೆನ್ಸ್ ಇನ್ ಆಲ್ spheres of individual and collective activeness. ಸೊ ಎಲ್ಲಾ ರೀತಿನೂ ನಾವು ಮುಂದೆ ಹೋಗಕ್ಕೆ ಪ್ರಯತ್ನ ಪಡ್ಬೇಕು. ನಾವ್ ಯಾವ್ದೇ ರೀತಿ ಒಬ್ರನ್ನ ಕೀಳವಾಗಿ ನೋಡಿ ಅವ್ರನ್ನ ಮುಂದೆ ಹೋಗಕ್ ಆಗದೆ ಇರೋ ತರ ಕಷ್ಟ ಕೊಡೋದು ತಪ್ಪು. The parents or the guardians should provide an opportunity for education to their children from the age of 6 to 14 years. So 6 ವರ್ಷದಿಂದ 14 ವರ್ಷದವರೆಗೂ ಇರೋ ಮಕ್ಕಳವರ ತಂದೆ ತಾಯಿ ಆಗಿರ್ಬೋದು, ಇಲ್ಲ ಅವ್ರನ್ನ ನೋಡ್ಕೊಳ್ಳೋ ಯಾರೇ ಆಗಿರ್ಬೋದು, ಅವರು ಇವ್ರಿಗೆ ವಿದ್ಯೆ ಕೊಡೋ ಒಂದು ಇಂಪಾರ್ಟೆನ್ಸ್ ಹೇಳ್ಬೇಕು. Okay, so that's it. So what next? In case of the citizen does not discharge any of his fundamental duties, the government cannot question it in the court of law. Even then, all citizens are expected to do their duties with self-motivation. So rights na hakkana ನೀವು ಯಾವ್ದೇ ರೀತಿ ಏನಂತೀರ ತಪ್ಪು ರೀತಿಯಲ್ಲಿ ಉಪಯೋಗಿಸಿದ್ರೆ ನಿಮ್ನ ನಿಲ್ಸೋ ಹಕ್ಕು ಗವರ್ಮೆಂಟ್ಗೆ ಇದೆ. ಆದ್ರೆ ನಿಮ್ ಡ್ಯೂಟೀಸ್ ನೀವ್ ಮಾಡದೇ ಇದ್ರೆ ಗವರ್ಮೆಂಟ್ ಬಂದು ನೀವ್ ಏನಕ್ ಮಾಡ್ಲಿಲ್ಲ ಅಂತ ಕೇಳೋ ಹಕ್ಕು ಗವರ್ಮೆಂಟಿಗಿಲ್ಲ. ಆದ್ರೆ ನೀವ್ ಮಾಡೋದು ಅದ್ ನೀವು ನಿಮ್ ದೇಶಕ್ಕೆ ತೋರಿಸ್ತಿರೋ ಒಂದು ರೆಸ್ಪೆಕ್ಟ್. Okay, so here ends the chapter. Thank you so much.